ಮಂಗಳೂರಲ್ಲೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಫುಲ್ ಖುಷಿಯಾಗಿದ್ದಾರೆ. ಸೂರ್ಯ ಕುಮಾರ್ ಅವರ ಕ್ಯಾಚ್ ಇದೆಯಲ್ಲ, ಆ ಕ್ಯಾಚ್ನಿಂದಲೇ ಇಂಡಿಯಾ ವಿನ್ ಆಗಿದೆ ಅಂತ ಹೇಳಿ ಖುಷಿಯಿಂದ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. 17 ವರ್ಷದ ಬಳಿಕ ಭಾರತ ವಿಶ್ವಕಪ್ ಗೆದ್ದಿದೆ, ನಮಗೆ ಬಹಳ ಖುಷಿಯಾಗಿದೆ. ಭಾರತ ಗೆಲ್ಲಬೇಕು ಅಂತ ಹೇಳಿ ದೇವರಲ್ಲಿ ಬೇಡ್ಕೊಂಡಿದ್ವಿ, ಮ್ಯಾಚ್ ನೋಡಿದ್ವಿ. ಪ್ಲೇಯರ್ಸ್, ಕೋಚ್ ಎಲ್ಲರಿಗೂ ಕೂಡ ಗೆಲುವಿನ ಕ್ರೆಡಿಟ್ ಸಲ್ಲುತ್ತೆ ಅಂತ ಹೇಳಿ ಫ್ಯಾನ್ಸ್ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. Congratulations India. 2, 3. Congratulations India. Congratulations India. 2, 3. Congratulations. ಮ್ಯಾಚ್ ಒಳ್ಳೆದಿತ್ತು ನೋಡ್ಲಿಕ್ಕೆ. ಅದು ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಇಂದಾಗಿ ಇಂಡಿಯಾ ವಿನ್ ಆಯ್ತು. ಅದು ಕ್ಯಾಚ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್. ಖಂಡಿತ ಅದು ಡೇವಿಡ್ ಮಿಲ್ಲರ್ ಔಟ್ ಆದ್ಮೇಲೆ ಇಂಡಿಯಾ ವಿನ್ ಆಗ್ತದೆ ಅಂತ ಕಾನ್ಫಿಡೆನ್ಸ್ ಇತ್ತು. ಮತ್ತೆ ಸೂರ್ಯಕುಮಾರ್ ಯಾದವ್ ಡೇವಿಡ್ ಮಿಲ್ಲರ್ ಕ್ಯಾಚ್ ಇರ್ತಲ್ಲ, ಅದರಿಂದ ಮ್ಯಾಚ್ ಟರ್ನ್ ಆಯ್ತು. ನಮಗೆ ಒಂಥರ ಖುಷಿ, ನಮ್ಮ ಇಂಡಿಯಾ ವಿನ್ ಆಗುದಂದ್ರೆ ಬಹಳ ಖುಷಿ. ಅದನ್ನ ನೋಡಿ ಮಲಗಿದ್ವಿ ನಾವು. ಇಂಡಿಯಾ ವಿನ್ ಆಗ್ಬೇಕಂತ ಮಾಡ್ತಾ ನೋಡ್ತಾ ಇದ್ದೇವೆ, ಇಂಡಿಯಾ ವಿನ್ ಆಗ್ಬೇಕಂತ. ಹೇಗೆ ನಿನ್ನೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡಿ? ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ನೋಡಿದ್ವಿ. ದೇವರ ಬೇಡ್ಕೊಂಡ್ರೆ ವಿಶೇಷವಾಗಿ ಇಂಡಿಯಾ ವಿನ್ ಆಗ್ಲಿ ಅಂತ ಬೇಡ್ಕೊಂಡಿವಿ, ಖಂಡಿತ ಬೇಡ್ಕೊಂಡಿದ್ದೇವೆ. ಮತ್ತೆ ಇಂಡಿಯಾ ವಿನ್ ಆದ್ಮೇಲೆ ಕಪ್ಪು ಎಲ್ಲ ಕೊಡುದು, ಅವರ ಸೆಲೆಬ್ರೇಷನ್ ಎಲ್ಲ ಆದ ಮೇಲೆ ಟಿವಿ ಆಫ್ ಮಾಡಿದ್ರು. ಮ್ಯಾಚ್ ಚಂದ ಇತ್ತು. ಅಂದ್ರೆ ಮೊನ್ನೆಯಿಂದ ವಿರಾಟ್ ಕೊಹ್ಲಿ ಡಕ್ಔಟ್ ಎಲ್ಲ ಆಗ್ತಿದ್ವಲ್ಲ, ನಿನ್ನೆ ಚಂದ ಆಟ ಆಡಿದ್ರು. ಅವರು 76 ಹೊಡೆದದ್ದೇ ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ ಇದು ಲಾಸ್ಟ್ ಮ್ಯಾಚ್ ಆಗಿತ್ತು ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಹಾಗೆ. ಇಂಡಿಯಾ ವಿನ್ ಆಗುತ್ತಂತ ನಿಮ್ಗೆ ಇದಿತ್ತು, ಹೋಪ್ ಇತ್ತಾ? ಫಸ್ಟ್ ಇತ್ತು, ಆಮೇಲೆ ಒಂದು ಅಂದ್ರೆ ಕ್ಲಾಸ್ ಏನ್ ಬಂದ ನಂತರ ಇರ್ಲಿಲ್ಲ, ಹೋಪ್ ಇರ್ಲಿಲ್ಲ. ಅಂದ್ರೆ ಅವ್ರದ್ದು ವಿಕೆಟ್ ಹೋಗುವ ತನಕ ಒಂದು ಹೆದರಿಕೆ ಇತ್ತು. ಅಂದ್ರೆ ಈಗ ಅಲ್ಲಿ ಪ್ರೆಡಿಕ್ಟ್ ಇರ್ತದಲ್ಲ, ಮ್ಯಾಚ್ ವಿನ್ ಪ್ರೆಡಿಕ್ಟ್ ಇರ್ತದಲ್ಲ, ಅದು ಅಂದ್ರೆ ಸೌತ್ ಆಫ್ರಿಕಾದ್ದು ಜಾಸ್ತಿ ಆಗ್ತದಂತು, ಅಂದ್ರೆ ಇಂಡಿಯಾದ್ದು ಕಡಿಮೆ ಆಗ್ತದಂತ. ಆಗ ಸ್ವಲ್ಪ ಚೆನ್ನಾಗಿತ್ತು. ಲಾಸ್ಟಿಗೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಮತ್ತೆ ವಿರಾಟ್ ಕೊಹ್ಲಿನೂ ಚೆನ್ನಾಗಿ ಆಡ್ಕೊಟ್ಟ, ಆದ್ರೆ ಬ್ಯಾಟಿಂಗ್ ಎಲ್ಲ. ಬಟ್ ಸ್ಟಾರ್ಟಿಂಗ್ ಇಂದಲೇ ಸ್ವಲ್ಪ 50 ಒಳಗಡೆನೆ ಚೆನ್ನಾಗಿ ಆಡ್ಕೊ ಬಂದಿದ್ರೆ ಇನ್ನು ಚೆನ್ನಾಗಿ ಅಷ್ಟೇ. ತುಂಬಾನೇ ಖುಷಿ ಆಯ್ತು. 17 ವರ್ಷದ ನಂತರ ಈ ಸಲ ಕಪ್ ಗೆದ್ದಿದ್ದಾರೆ. ಅದಕ್ಕೆ ಮತ್ತೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ತುಂಬಾ ಅವರು ಲಾಸ್ಟ್ ಇಮೋಷನ್ಸ್ ನೋಡಿಕ್ಕೆ ತುಂಬಾ ಖುಷಿ ಆಯ್ತು. ಎಲ್ರಿಗೂ ಕೊಡ್ಬೋದು. ಲೈಕ್ ವಿರಾಟ್ ಕೊಹ್ಲಿ ಅವಂದು ಇದೇ ಲಾಸ್ಟ್ ಟೈಮ್ ಅಂತೆ ಅವನು ಆಟ ಆಡೋದು, ಮತ್ತೆ ನೆಕ್ಸ್ಟ್ T20 ಅಲ್ಲಿ ಆಟ ಆಡೋದಿಲ್ಲ ಅಂತೆ. ಸೊ ಅವನು ಚಲೋ ಆಡ್ದ. ಮತ್ತೆ ಹಾರ್ದಿಕ್ ಪಾಂಡ್ಯಾಗೂ ತುಂಬಾ ಗ್ರೇಟ್ ರೆಸ್ಪೆಕ್ಟ್, ಅಕ್ಷರ್ ಪಟೇಲಿಗೂ ಅಷ್ಟೇ. ಎಲ್ಲರೂ ಬೌಲರ್ಸಿಗಂತೂ ಹ್ಯೂಜ್ ರೆಸ್ಪೆಕ್ಟ್. ತುಂಬಾ ಚಲೋ ಆಡಿದ್ದಾರೆ ಎಲ್ಲರೂ. ಸೆಲೆಬ್ರೇಷನ್ ನಾವು ಕೂಗಾಡಿ ಹಾರಾಡಿ ತುಂಬಾ ಮಾಡಿದೀವಿ. ಅಂದ್ರೆ ಪ್ಲೇಟ್ ಎಲ್ಲ ತಟ್ಟಿ ತುಂಬಾ ಒಟ್ಟು ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು.